ನ್ಯೂಸ್ ಕರ್ನಾಟಕದ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ಕೆಲವು ದಿನಗಳಿಂದ ವರದಿ ಕೂಡ ಬಂದಿಲ್ಲ ಅಂತ ಎಲ್ಲ ನ್ಯೂಸ್ ಕರ್ನಾಟಕದ ಅಭಿಮಾನಿಗಳಿಗೆ ಬೇಜಾರಾಗಿರ್ಬೋದು. ಹಾಗೆ ನಂದು ಒಂದು ಫೋಟೋಗ್ರಾಫಿ ಎಲ್ಲ ಮಾಡೋ ಸಂದರ್ಭ ಈಗ, ಹಾಗಾಗಿ ಸ್ವಲ್ಪ ಸಮಯ ಅದು ಸೀಸನ್ ಅಲ್ವಾ, ಹಾಗಾಗಿ ಬ್ಯುಸಿ ಇದ್ದೆ. ಇವತ್ತಿನಿಂದ ನನ್ನ ಮೊದಲು ಯಾವ ಥರ ನ್ಯೂಸ್ ಕರ್ನಾಟಕ ವರದಿ ಮಾಡ್ತಾಯಿದ್ದೆ ಅದೇ ರೀತಿ ಇನ್ನೂ ಇವತ್ತಿನಿಂದ ಪ್ರಾರಂಭಗೊಂಡಿದೆ. ಮೊದಲು ಹೆಂಗೆ ಸಹಕಾರ ನೀಡ್ತಾಯಿದ್ರಿ ಅದೇ ಥರ ಸಹಕಾರ ನೀಡಿ. ನಿಮ್ಮ ಜೊತೆ ಸದಾ ನಾವು ಇದ್ದೇ ಇರ್ತೇವೆ. ನಿಮ್ಮ ಸಮಸ್ಯೆಗಳು ಏನೇ ಇರಲಿ ನಮ್ಮ ನ್ಯೂಸ್ ಕರ್ನಾಟಕ ಗಮನಕ್ಕೆ ತಂದರೆ ನಾವು ನಿಮ್ಮ ಸಮಸ್ಯೆಗಳಿಗೆ ನಾವು ಅಲ್ಲಿ ಖುದ್ದಾಗಿ ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಕೂಡ ನಾವು ಪ್ರಸಾರ ಮಾಡ್ಬೋದು. ಅದೇ ರೀತಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಮಾವಿನಕೆರೆ ಗ್ರಾಮ ವ್ಯಾಪ್ತಿಗೆ ಬರುವ ನೆಲ್ಲಿಕೆರೆ ಗ್ರಾಮದ ರಸ್ತೆಯ ಬಗ್ಗೆ ಇಲ್ಲಿನ ಗ್ರಾಮದ ಜನರು ಕೂಡ ಹಲವಾರು ಬಾರಿ ನಮ್ಮ ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಈ ಮನವಿಯನ್ನು ಕೂಡ ಮಾಡಿದ್ದಾರೆ. ಅರ್ಧ ತನಕ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ, ಇನ್ನು ಉಳಿದ ಅರ್ಧ ಹಂಗೆ ಪೆಂಡಿಂಗ್ ಉಳಿದಿದೆ. ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ತುಂಬ ಕಷ್ಟನೇ. ಯಾಕಂತೇಳಿದರೆ ನೆಲ್ಲಿಕೆರೆದಿಂದ ನಮ್ಮ ಈ ಭಾಗಕ್ಕೆ ಅಂದರೆ ಒಂದು 40-50 ಮನೆಗಳಿದ್ದಾವೆ ಈ ಗ್ರಾಮದಲ್ಲಿ. ಅದೇ ರೀತಿ ನಮ್ಮ ಈ ಭಾಗಕ್ಕೆ ಹೋದರೆ ಮಾವಿನಕೆರೆ ಎಸ್ಟೇಟು, ಅದೇ ರೀತಿ ಸಾಲ್ಮಕ್ಕಿ, ಕೆಳಗೂರು ಆ ಭಾಗಕ್ಕೆ ಹೋಗುವಂಥ ಸಂಪರ್ಕದ ರಸ್ತೆ ಇದು. ಇಲ್ಲಿ ಆ ಮಾವಿನಕೆರೆ ಗೇಟ್ ತನಕ ಆದರೂ ಅವ್ರಿಗೆ ಕಾಂಕ್ರೀಟ್ ರಸ್ತೆ ಮಾಡಿಕೊಡಿ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಇದು ಜನಪ್ರತಿನಿಧಿಗಳಿಗೆ ಪ್ರತಿ ವರ್ಷವೂ ಕೂಡ ಹೇಳ್ತಾ ಇದ್ದಾರೆ. ಕಳೆದ ವರ್ಷ ಕೂಡ ಒಂದು ಅರ್ಧ ತನಕ ನೆಲ್ಲಿಕೆರೆ ಸರ್ಕಲ್ನಿಂದ ಸ್ವಲ್ಪ ಅರ್ಧ ತನಕ ಬಂದಿದೆ, ಒಂದು 200 ಮೀಟ್ರ್ ಏನೋ ಹಾಕಿದ್ದಾರೆ. ಇನ್ನೂ ಒಂದು 300 ಮೀಟ್ರಷ್ಟು ಬಾಕಿ ಇದೆ. ಅದನ್ನು ಮಾಡಿಕೊಡಿ. ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಸರಿಯಾದ ಚರಂಡಿ ಕೂಡ ಇಲ್ಲ. ಚರಂಡಿಯಲ್ಲಿ ಬಂದ ನೀರು ಕೂಡ ಅಲ್ಲಿ ಮನೆ ನುಗ್ಗುವಂಥ ಪರಿಸ್ಥಿತಿ ಇದೆ. ಅದೇ ರೀತಿ ಅಲ್ಲಿ ಅಂಗನವಾಡಿ ಕೂಡ ಆ ಭಾಗದಲ್ಲಿ ಕೂಡ ಇದೆ. ಆ ಅಂಗನವಾಡಿ ಮುಂಭಾಗದಲ್ಲೇ ಹೋಗಿ ಈ ಚರಂಡಿಯ ನೀರು ಎಲ್ಲ ಹೋಗಿ ಕೆಸರು ಎಲ್ಲ ಹೋಗಿ ಅಲ್ಲಿ ಆ ಅಂಗನವಾಡಿ ಸಮೀಪದಲ್ಲಿ ನಿಂತಿರುತ್ತೆ. ಅದಕ್ಕೂ ಈ ಗ್ರಾಮದವರು ಇವತ್ತು ಕೂಡ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡ್ಕೊಂಡಿದ್ದಾರೆ, ಅದನ್ನು ಸ್ವಲ್ಪ ಚರಂಡಿಯನ್ನು ಕ್ಲೀನ್ ಮಾಡಿಕೊಡಿ ಅಂತೇಳಿ. ಅದಕ್ಕೂ ಕಳಸಾ ಗ್ರಾಮ ಪಂಚಾಯಿತಿ PDO ಅವರು ಕೂಡ ಇಲ್ಲ, ನಾನು ನಾಳೆನೇ ಸ್ಪಾಟಿಗೆ ಬಂದು ಅದನ್ನು ನೋಡಿಕೊಂಡು ಅದಕ್ಕೆ ಏನೇನೆಲ್ಲ ಮಾಡಬೇಕು ಅದು ನಾವು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಈ ಭಾಗದ ರಸ್ತೆಯ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಕೂಡ ಆ ರಸ್ತೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೂಡ ನೀಡ್ತಾರೆ. ಯಾಕೆ ಇಷ್ಟು ಡಿಲೇ ಮಾಡ್ತಾಯಿದ್ದಾರೆ. ಎಲ್ಲ ಭಾಗದ ರಸ್ತೆಗಳು ಕಾಂಕ್ರೀಟ್ ರಸ್ತೆ ಆಗ್ತಾಯಿದ್ದಾವೆ, ಈ ಭಾಗದ ರಸ್ತೆಗಳು ಆಗ್ತಾಯಿಲ್ಲ. ಅದೇ ರೀತಿ ನಮ್ಮ ಕಲ್ಮಕ್ಕಿ ಇನರಿ ಹೋಗುವ ರಸ್ತೆ ಕೂಡ ಅಲ್ಲೊಂದು 100-150 ಮೀಟ್ರ್ ಏನೋ ಕಾಂಕ್ರೀಟ್ ರಸ್ತೆಗಳು ಕೂಡ ಆಗಕ್ಕಿದೆ. ಇಲ್ಲಿನ ಮೆಂಬರ್ಗಳು ಕೂಡ ಅಷ್ಟೇ, ಆ ಕಲ್ಮಕ್ಕಿ ಗ್ರಾಮದ ಮೆಂಬರ್ಗಳು ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಅಲ್ಲಿನ ಒಂದು ರಸ್ತೆ ಬಗ್ಗೆ ಆಗಲಿ ಯಾರೂ ಕೂಡ ಧ್ವನಿ ಎತ್ತದಿಲ್ಲ ಅಂತೇಳಿ ಗ್ರಾಮದ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಕೂಡ ನಮ್ಮ ಕಲ್ಮಕ್ಕಿ ಭಾಗದಲ್ಲಿ ಮತ್ತು ನಮ್ಮ ನೆಲ್ಲಿಕೆರೆ ಗ್ರಾಮದ ಜನರು ಕೂಡ ಮನವಿಯನ್ನು ಕೂಡ ಒಂದು ಶಾಸಕರಿಗೆ ಕೊಟ್ಟಿದ್ದಾರೆ. ಆ ಸ್ಥಳಕ್ಕೆ ನಮ್ಮ ಶಾಸಕರ PA ಆದಂಥ ಅವರು ಕೂಡ ಸ್ಥಳ ವೀಕ್ಷಿಸಿ ಇದಕ್ಕೇನು ಅನುದಾನ ಬೇಕು ಅದನ್ನು ಕೂಡ ಪ್ರಸ್ತಾಪನೆ ಮಾಡಿದ್ದಾರಂತೆ. ಅದು ಇನ್ನೂ ಎಲ್ಲ ಕಡೆ ರಸ್ತೆಗಳು ಆಗಿದೆ ಕಾಂಕ್ರೀಟ್ ರಸ್ತೆ, ಬಟ್ ಈ ಭಾಗದಲ್ಲಿ ರಸ್ತೆ ಕಾಂಕ್ರೀಟ್ಕರಣ ಆಗ್ತಾ ಇಲ್ಲ. ಮತ್ತು ಅಲ್ಲಿ ಕಲ್ಮಕ್ಕಿ ಭಾಗದಲ್ಲೂ ಅಷ್ಟೇ, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಸರಿ ಇಲ್ಲ. ಗ್ರಾವಿಟ್ ನೀರು ಬರೋದು, ಅದಕ್ಕೆ ಒಂದು ದಯವಿಟ್ಟು ನಮಗೆ ಆ ಬ್ಲಾಕ್ ಪೈಪ್ ಒಂದು ಹಾಕಿಕೊಡಿ. ನಮಗೆ ಈ PVC ಪೈಪ್ ಹಾಕಿದರೆ ಅಲ್ಲಿ ಉಳಿಯೋದಿಲ್ಲ, ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗುತ್ತೆ ಅಂತ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಆದರೂ ಅಲ್ಲಿನ ಮೆಂಬರು ಕೂಡ ಬೇಜವಾಬ್ದಾರಿತನದಿಂದ ನಡೆಸ್ಕೊಳ್ತಾರೆ. ಅವ್ರಿಗೆ ಬೇಕಾದಲ್ಲಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಉಳಿದ ಅಲ್ಲಿ ಒಂದು ಸಾಧಾರಣ ಒಂದು 20 ಮನೆಗೆ ಹೋಗುವಂಥ ಸಂಪರ್ಕದ ರಸ್ತೆ ಸಂತ ಚರಂಡಿ ಒಂದು ಪೈಪಿನ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿ ಪ್ರತಿ ಮಳೆ ಬರುವ ಸಂದರ್ಭದಲ್ಲೂ ಕೂಡ ಪಂಚಾಯತಿಯಿಂದ ಪೈಪ್ ತಗೊಳ್ಳೋದು ಇಲ್ಲ, ನಾವೇ ಗ್ರಾಮದ ಜನರು ಕೂಡ ಪೈಪೆಲ್ಲ ಕೈಯಿಂದ ಅಮೌಂಟ್ ಹಾಕಿ ತಗೊಂಬಂದು ನೀರಿನ ವ್ಯವಸ್ಥೆ ಕೂಡ ಮಾಡುವಂಥ ಪರಿಸ್ಥಿತಿ ಆಗಿದೆ. ಇದನ್ನು ಧ್ವನಿ ಎತ್ತುವ ಒಂದು ಕೆಲಸ ಕೂಡ ಮೆಂಬರ್ಗಳು ಕೂಡ ಮಾಡ್ತಾ ಇಲ್ಲ. ಅದೇ ರೀತಿ ಈ ಭಾಗದಲ್ಲಿ ಏನೇನೆಲ್ಲ ಸಮಸ್ಯೆಗಳಿದ್ದಾವೆ, ಇಲ್ಲಿನ ಗ್ರಾಮದ ಜನರಿಗೆ ರಸ್ತೆ ಸರಿಯಾದ ಇಲ್ಲ ಅಂತ ಹೇಳ್ತಾಯಿದ್ದಾರೆ. ನೋಡುವ, ಬನ್ನಿ ಅವ್ರ ಹತ್ರನೇ ಕೇಳೋಣ.
ಈಗ ನಾನು ಇಲ್ಲಿನ ನೆಲ್ಲಿಕೆರೆ ಗ್ರಾಮದ ಜನರ ಹತ್ರ ಏನಿದೆ ಈ ರಸ್ತೆ ಬಗ್ಗೆ ಸಮಸ್ಯೆಗಳು ಏನಿದೆ ಕೇಳೋಣ ಬನ್ನಿ. ಸರ್, ಈಗ ಈ ರಸ್ತೆ ಹೌದು ಈಗ ತುಂಬಾ ಹದಗೆಟ್ಟೋಗಿದೆ. ಹಾ. ಇದ್ರ ಬಗ್ಗೆ ನೀವು ಯಾರು ಜನಪ್ರತಿನಿಧಿಗಳು ಮತ್ತೆ ಶಾಸಕರುಗಳ ಗಮನಕ್ಕೆ ತಂದಿಲ್ವಾ? ತಂದಿದ್ದೀವಿ. ಈ ರಸ್ತೆ ಹಿಂಗಾಗಿದೆ, ನಮಗೆ ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಸಂಚಾರ ಮಾಡ್ಲಿಕ್ಕೆ ವಾಹನಗಳು ಸಂಚಾರವಿಲ್ಲದೆ ಮತ್ತೆ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ. ಆದ್ರೂ ಯಾವ್ದು ಪ್ರಯೋಜನ ಯಾವುದು ಸರ್ಕಾರ ಆಗ್ಲಿ ಪಂಚಾಯತಿ ಆಗಲಿ ಯಾರು ಇದರ ಬಗ್ಗೆ ನಮಗೆ ಏನು ಇದು ಮಾಡಿಲ್ಲ. ಅಂದ್ರೆ ಈಗ ಮಳೆ ಬಂದ್ರೆ ಈ ರಸ್ತೆಯಲ್ಲೇ ಎಲ್ಲ ನೀರೆಲ್ಲ ಬರುತ್ತೆ. ನೀರಲ್ಲೇ ರಸ್ತೆಯಲ್ಲಿ ಫುಲ್ ನೀರಿರುತ್ತೆ. ಮತ್ತೆ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ತೊಂದರೆ ಆಗೋದು ಇದರಲ್ಲಿ ಜಾಸ್ತಿ. ದಿನನಿತ್ಯ ಶಾಲೆ ಮತ್ತೆ ಕೆಲಸಕ್ಕೆ ಹೋಗೋರಿಗೆ ಎಲ್ಲರಿಗೂ. ಈಗ ಈ ರಸ್ತೆ ಎಲ್ಲಿಗೆ ಸಂಪರ್ಕ ಇದೆ ಸರ್? ಇದು ಕೆಳಗೂರು ತನಕ ಸಂಪರ್ಕವಿದೆ. ಬಾಳವಳೆ ಆಗಿ ಹೋಗ್ಬೋದು. ಅಂದ್ರೆ ತುಂಬಾ ಮನೆಗಳಿದಾವೆ. ತುಂಬಾ ಮನೆಗಳಿವೆ. ಇದಾವೆ. ನಿಮ್ಮ ಹೆಸರು? ನಟರಾಜ್ ಅಂತ. ಈಗ ಅದೇ ರೀತಿ ಇನ್ನೊಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಎಷ್ಟು ವರ್ಷದಿಂದ ಈ ರಸ್ತೆ ಆಗ್ಲಿಲ್ಲ ನಿಮಗೆ? ಸುಮಾರು ವರ್ಷದಿಂದ ಆಗಿಲ್ಲ, ಅಲ್ಲಿವರೆಗೆ ಆಗಿದೆ ಅಷ್ಟೇ, ಬಿಟ್ರೆ ಅಲ್ಲಿಂದ ಈ ಕಡೆ ಯಾವ್ದು ಆಗಿಲ್ಲ. ಈಗ ಮಳೆಗಾಲದಲ್ಲಿ ಎಷ್ಟು ಮನೆಗಳಿದಾವೆ ಈಗ ಇಲ್ಲಿನ ಮೆಂಬರ್ಗಳು ಮತ್ತೆ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ? ಅವರಲ್ಲಿ ಬಂದು ಸರಿಯಾಗಿ ನೋಡಿದ್ರಲ್ಲ, ಬರ್ತಾರೆ ಹೋಗ್ತಾರೆ, ಒಂದಷ್ಟು ರಾಶಿ ಮಣ್ಣು ಹಾಕಿಟ್ಟಿರ್ತಾರೆ, ಯಾವತ್ತೋ ಬೇಕಾದ್ರೆ ಬಂದು ಲೆವೆಲ್ ಮಾಡಿಟ್ಟು ಹೋಗ್ತಾರೆ ಅಷ್ಟೇ. ಮತ್ತೇನಿಲ್ಲ. ಅದೇ ಈಗ ಕುಡಿಯ ನೀರಿನ ವ್ಯವಸ್ಥೆ ಮತ್ತೆ ಇಲ್ಲೆಲ್ಲ ಕೆಲವು ಮನೆ ಎಲ್ಲ ಬಿದ್ದೋಗಿರೋದು, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸರ್ಕಾರ. ನೀರಿಂದು ಅಷ್ಟೇ, ನೀರೆಲ್ಲ ಬರ್ತಾ ಇದೆ ಸರ್? ಸರಿಯಾಗಿ ಎಲ್ಲೂ ಬರಲ್ಲ. ಅರ್ಧ ಬಂದ್ರೆ ಮತ್ತೆ ಅರ್ಧ ಮೇಲೆ ಇನ್ನು ಬರಲ್ಲ, ಹಂಗಾಗಿದೆ. ಇದು ಈ ಗ್ರಾಮದ ಜನರ ಒಂದು ಸಮಸ್ಯೆ. ಇದು ಕೂಡಲೇ ನಮ್ಮ ಈ ಸರ್ಕಾರ ಆಗ್ಲಿ, ಜನಪ್ರತಿನಿಧಿ ಆಗ್ಲಿ ಮತ್ತೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಜನರ ಸಮಸ್ಯೆಗಳೇನಿದೆ ಆದಷ್ಟು ಬೇಗ ಬಗೆಹರಿಸಬೇಕಂತ ಕೇಳ್ತಾ. ಸರ್, ಈಗ ಎಷ್ಟು ವರ್ಷದಿಂದ ಈ ರಸ್ತೆ ಸರಿಯಾಗಿಲ್ಲ ಸರ್? ನಾವೇ ಇಲ್ಲಿ ಈ ಭಾಗಕ್ಕೆ ಶಿಫ್ಟ್ ಆಗಿ ಹೆಚ್ಚು ಕಡಿಮೆ 6 ವರ್ಷ ಆಯ್ತು. 6 ವರ್ಷಗಳಿಂದ ನಾವು ಪಂಚಾಯತಿ ಅವ್ರನ್ನಾಗ್ಲಿ DC ಅವ್ರಿಗಾಗ್ಲಿ ಹಲವಾರು ಬಾರಿ ನಾವು ಪ್ರಯತ್ನವನ್ನು ಪಟ್ಟಿದೀವಿ. ರಸ್ತೆಯನ್ನು ಮಾಡ್ಕೊಡಿ, ಒಂದು ಸಮರ್ಪಕವಾಗಿರುವಂತ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಮಳೆ ಬಂತು, ಗಾಳಿ ಬಂತು ಅಂತ ಹೇಳಿದ್ರೆ ಇರೋ ನೀರೆಲ್ಲ ರಸ್ತೆಲ್ಲೇ ಹೋಗುತ್ತೆ. ರಸ್ತೆಲಿ ಹೋದ್ರೆ ಜನಗಳಿರ್ಬೋದು, ವಯಸ್ಸಾದವ್ರು ಇರ್ಬೋದು, ಶಾಲಾ ಮಕ್ಳು ಇರ್ಬೋದು, ಗಾಡಿಗಳಿರ್ಬೋದು, ಸ್ಕಿಡ್ ಆಗಿ ಬೀಳುವಂತ ಸಾಧ್ಯತೆಗಳು ಸುಮಾರು ಸಲ ಇದೆ. ಆಮೇಲೆ ರಾಜಕಾರಣಿಗಳು ಈ ಬಗ್ಗೆ ಯಾವುದೇ ತರದ ಆಸಕ್ತಿಯನ್ನು ಸಹ ತೋರಿಸಿಲ್ಲ. ಅವರು ಇಲ್ಲಿಗೆ ಒಂದೇ ಸಲ ಬಂದು ನೋಡೋದಾಗ್ಲಿ ಏನು ಮಾಡೋದಿಲ್ಲ. ಬರೋದು ಒಂದೇ ಸಲ ಎಲೆಕ್ಷನ್ ಟೈಮಿಗೆ ಮಾತ್ರ. ಎಲೆಕ್ಷನ್ ಟೈಮಿಗೆ ಮನೆ ಬಾಗ್ಲಿಗೆ ಬರ್ತಾರೆ. ಆ ಮನೆ ಬಾಗ್ಲಿಗೆ ಬರುವಂತ ರಸ್ತೆ ಹೇಗಿದೆ ಅಂತ ಹೇಳಿ ಯಾವುದೇ ರಾಜಕಾರಣಿಗಳು ನೋಡಲ್ಲ. ಕೇವಲ ಅವ್ರಿಗೆ ಬೇಕಾಗಿರೋದು ಓಟಿಗೋಸ್ಕರ ಅವ್ರು ಬರೋದಲ್ಲ, ಓಟಿಗೆ ಹಾಕಿದಂತ ಜನಗಳಿಗೋಸ್ಕರ ಅವ್ರು ಬರ್ಬೇಕು. ಈಗ ಕೆಲವು ಕಡೆ ಎಲ್ಲ ನಮ್ಮ ಈಗಿನ ಸರ್ಕಾರ ಬಂದ ಮೇಲೆ ಶಾಸಕರು ಕೆಲವು ಕಡೆ ರಸ್ತೆಗಳೆಲ್ಲ ಆಗಿದೆ. ಬಟ್ ಈ ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ರಸ್ತೆಗಳು ಆಗ್ತಾ ಇಲ್ಲ. ಸರ್, ಬೇರೆ ಕಡೆನೂ ಇಂಪ್ರೂವ್ಮೆಂಟ್ಸ್ ಮಾಡೋದ್ ಬೇಡ, ರಸ್ತೆ ಮಾಡೋದ್ ಬೇಡ. ಅದೇ ತರ ಎಲ್ಲಾ ಕಡೆಗೂ ಅವ್ರು ಮಾಡ್ಲಿ. ಇವಾಗ ಅಲ್ಲಿದ್ ಮಾತ್ರ ಓಟು, ಇಲ್ಲಿ ಅವ್ರು ಓಟಲ್ಲ ಅಂತೇನು ಇಲ್ಲಲ್ಲ. ಎಲ್ಲಾರು ಓಟೆ ಹಾಕಿರೋದು. ಎಲ್ಲರೂ ಜನಪ್ರತಿನಿಧಿಗಳನ್ನ ಒಟ್ಟಾಗಿ ಅವ್ರು ನಮ್ಗೆ ಏನೋ ಒಂದು ಅಭಿವೃದ್ಧಿ ಮಾಡ್ಕೊಡ್ತಾರೆ ಅಂತ ಹೇಳಿ ನಾವು ಅವ್ರನ್ನ ಒಂದು ನಂಬಿಕೆಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿರ್ತೀವಿ. ಅವ್ರು ಈ ಕಡೆಗೂ ಅವ್ರು ಆಸಕ್ತಿ ತೋರಿಸ್ಬೇಕಲ್ವಾ? ಕೇವಲ ಯಾವುದೋ ಒಂದು ಭಾಗದಲ್ಲಿ ಒಬ್ರು ಹೇಳಿದ್ರು ನೋಡಿ, ಇವಾಗ ನಾವು ನಮ್ಮ ಅಳಲನ್ನ ನಿಮ್ಮ ಮುಖಾಂತರ ಅವ್ರ ಹತ್ರ ಹೇಳ್ಕೊಬೇಕಾಗಿದೆ, ಬಿಟ್ರೆ ಅವ್ರು ಯಾವುದೇ ತರದಲ್ಲೂ ಒಂದೇ ಸಲನೂ ಬಂದು ನಮ್ಮನ್ನ ಕೇಳೋದಾಗ್ಲಿ, ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋ ವಿಚಾರಣೆ ಮಾಡೋದಾಗ್ಲಿ ಮಾಡಿಲ್ಲ. ಈಗ ಇದ್ರ ಬಗ್ಗೆ ನೀವು ಶಾಸಕರಿಗೆ ಎಲ್ಲರೂ ಡೈರೆಕ್ಟ್ ಆಗಿ ಏನಾದ್ರು ಮಾತಾಡ್ತೀರಿ? ನಮ್ಮ ಭಾಗದ ರಸ್ತೆಗಳು ಈ ತರ ಹದಗೆಟ್ಟೋಗಿದೆ. ನಾವು ಡೈರೆಕ್ಟ್ ಆಗಿ ಮಾಡಿದ್ರು, ನಾವು ನಮ್ಮ ಬೇರೆ ಪ್ರತಿನಿಧಿಗಳ ಜೊತೆ ಸೇರ್ಕೊಂಡು ನಾವು ಹಲವಾರು ಬಾರಿ ಮಾತಾಡಿದೀವಿ. ರಸ್ತೆಯನ್ನು ಮಾಡ್ಕೊಡಿ, ಇಲ್ಲಿಗೆ ಏನಾದ್ರು ಒಂದು ನಮಗೆ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಡಿ, ಅಟ್ಲೀಸ್ಟ್ ಮಾವಿನಕೆರೆ ಗೇಟ್ ತನಕ ಮಾಡ್ಕೊಳ್ಳಿ. ಆಮೇಲಿಂದ ಹೌದು ಅವ್ರಿಗೇನು ಅವ್ರ ಕಾನೂನಾತ್ಮಕ ತೊಡಕಿದ್ರೆ ಸರಿ, ಅಲ್ಲಿಯ ತನಕ ಮಾಡ್ಕೊಡ್ಬೋದಲ್ವಾ? ಅಲ್ಲಿಯ ತನಕಕ್ಕೆ ಅವರು ಯಾವುದೇ ತರದ ಅವರ ಆಸಕ್ತಿಯನ್ನು ಸಹ ತೋರಿಸಿಲ್ಲ. ಅಲ್ಲ, ಒಟ್ಟಿನಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಮುಖ್ಯ ರಸ್ತೆನೂ ಕೂಡ ಅದೇ ಹದಗೆಟ್ಟೋಗಿದೆ. ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಯಾರು ಮುಂದೆ ಒಂದು ಪ್ರತಿಭಟನೆ ಮಾಡ್ಬೇಕು, ಇಲ್ಲ ಜನಗಳು ಈ ತರ ನ್ಯೂಸ್ ಚಾನಲ್ ಮುಖಾಂತರ ಕೇಳ್ಬೇಕು, ಆಮೇಲೆ ಅವ್ರಿಗೆ ಎಚ್ಚೆತ್ಕೊಳ್ಳೋದ್ ಬಿಟ್ರೆ ಅವ್ರಾಗವ್ರೆ ಯಾವತ್ತೂ ಎಚ್ಚೆತ್ಕೊಂಡಿಲ್ಲ. ಅವ್ರುಗಳು ಜನಗಳ ಬಗ್ಗೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು ಇದ್ರಲ್ಲೇ ತೋರ್ಸುತ್ತೆ. ಅದನ್ನು ಅವ್ರು ಜನಗಳ ಬಗ್ಗೆ ಎಷ್ಟು ಕೆಲಸ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅನ್ನೋದು ಇದ್ರಲ್ಲೇ ನಮ್ಗೆ ಎದ್ದು ಕಾಣ್ತಾ ಇದೆ. ಈಗ ಮೊನ್ನೆ ಕೂಡ ಕಮ್ಯುನಿಸ್ಟ್ ಪಕ್ಷದಿಂದ ಕೂಡ ಇನ್ನು ಪ್ರತಿಭಟನೆ 31ಕ್ಕೆ ಅಂತ ಇದೆ. ಹೌದು. ಬಟ್ ಆದ್ರೂ ಅವರ ಅಧಿಕಾರಿಗಳು ಇವರು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳ್ಕೊಂಡು ಈ ಮೊನ್ನೆ ಕೂಡ ನಮ್ಮ ನ್ಯೂಸ್ ನಲ್ಲಿ ವರದಿ ಮಾಡಿದಾಗ ಸ್ಥಳಕ್ಕೆ ಬಂದು ಈಗ ಅದನ್ನು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಬಟ್ ಇನ್ನು ಅರ್ಧಂಬರ್ಧ ಬೇಕಾ ಬಿಡಿ ಅಂತ ಮಾಡ್ತಾ ಇದ್ದಾರೆ. ಕೇವಲ ಕಣ್ಣೊರೆಸೋ ತಂತ್ರ ಬಿಟ್ರೆ
ಜನಗಳಿಗೋಸ್ಕರ ಮಾಡ್ತಿರೋಂತ ವರ್ಕ್ ಅಂತ ಯಾವುದೇ ತರದಲ್ಲೂ ಕಾಣ್ತಾ ಇಲ್ಲ. ಇದನ್ನ ಅರ್ಧ ಮಾಡಿ ಅರ್ಧ ಬಿಡುವಂತದ್ದು ಇದು ಅವಶ್ಯಕತೆ ಇರ್ಲಿಲ್ಲ. ಇನ್ನು ಮಳೆಗಾಲ ಶುರುವಾಯ್ತು. ಇನ್ನು ಮಳೆಗಾಲ ಶುರು ಆಯ್ತು. ಇವ್ರು ಮಾಡಿದ್ದೆಲ್ಲ ಏನು ಹುಣಸೆ ಹಣ್ಣನ್ನ ನಾವು ಹೊಳೆಯಲ್ಲಿ ತೊಳೆದಾಗ ಆಗ್ತದೆ. ಎಲ್ಲದು ಮಾಡಿರೋದೆಲ್ಲದು ಹೊಳೆಗೆ ನೀರಲ್ಲಿ ಹೋದ್ರೆ ಇನ್ನು ಜನಗಳಿಗೆ ಏನು ಈಗ ಕೆಲಸ ಮಾಡಿದೀವಿ ಅಂತ ತೋರ್ಸಿದ್ರೆ ಸಾಕ? ತೋರ್ಸಕ್ಕೋಸ್ಕರ ಕೆಲಸ ಮಾಡ್ತಾರೋ ಅಥವಾ ಜನಗಳಿಗೋಸ್ಕರ ಕೆಲಸ ಮಾಡ್ತಾರೋ ಅನ್ನೋದು ನಮಗೆ ಬೇಕಾಗತ್ತೆ. ನಿಮ್ಮ ಹೆಸರು? ವೈಶಾಖ್ ಅಂತ ವಕೀಲರು. ಸರ್, ಈಗ ನಿಮ್ಮ ಮಾವಿನಕೆರೆ ಗ್ರಾಮ ವ್ಯಾಪ್ತಿಗೆ ಬರುವ ನೆಲ್ಲಿಕೆರೆ ಗ್ರಾಮದ ರಸ್ತೆ ಹಲವು ವರ್ಷಗಳಿಂದ ಈ ರಸ್ತೆ ತುಂಬಾ ಹದಗೆಟ್ಟೋಗಿದೆ. ಇದಕ್ಕೆ ನಿಮ್ಮ ಪ್ರತಿ ಉತ್ತರ ಏನು ಸರ್? ನೀವು ಕೂಡ ಈ ಭಾಗದ ಮೆಂಬರ್ ಕೂಡ ಆಗಿದ್ರಿ. ಸರಿ, ನಾನು ಮಾಜಿ ಸದಸ್ಯ ಗ್ರಾಮ ಪಂಚಾಯತಿ. ಈಗ ಕಳೆದ ಬಾರಿ ನಾವು 15 ಫೈನಾನ್ಸಲ್ಲಿ 1 ಲಕ್ಷ ಅಮೌಂಟನ್ನು ಇಟ್ಟಿದ್ವಿ. ಅದರಲ್ಲಿ ಚರಂಡಿ ಮತ್ತು ಬಾಕ್ಸ್ ಚರಂಡಿ ಆಲ್ರೆಡಿ ನಮ್ಮ ಸ್ನೇಹಿತರೊಬ್ಬರು ಬಾಳವಳ್ಳಿ ಸತೀಶ್ ಅಂತೇಳಿ ಅವ್ರು PW ಕಾಂಟ್ರಾಕ್ಟ್ ಅವ್ರು ಮಾಡಿದ್ದಾರೆ. ಈಗ ಇಲ್ಲೇ ನಿಮಗೆ ಕಾಣ್ತಿದ್ದಂಗೆ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಈ ಸರ್ಕಾರದಲ್ಲಿ ಈವರೆಗೂ ಅನುದಾನ ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನ ಬಂದಿಲ್ಲ. ನಾವೀಗ ಮಾಡಿದ್ದೀವಿ. ಅವ್ರ ಪಾಪ ನಮ್ಮ ವಿಶ್ವಾಸದಲ್ಲಿ ಮಾಡಿದ್ದಾರೆ. ಅವ್ರು ಇನ್ನುವರೆಗೆ ಆಗುದಿಲ್ಲ. ಅವ್ರೀಗ ಕಳೆದ ವಾರ ಮಂಗಳೂರು ಹಾಸ್ಪಿಟಲ್ ಅಡ್ಮಿಂಟ್ ಆಗಿ ಈಗ ಹಾಸಿಗೆಯಲ್ಲಿದ್ದಾರೆ. ಅವ್ರು ಇವತ್ತಿಗೆ ಅವರಿಗೆ ಔಷಧಿ ಭರಿಸಲಿಕ್ಕೆ ಕಷ್ಟ ಸಾಧ್ಯದಲ್ಲಿದ್ದಾರೆ. ಕೆಲಸ ಮಾಡಿ ಇನ್ನೂ ಅಮೌಂಟ್ ಅವರಿಗೆ ಇನ್ನೂ ಸರ್ಕಾರದಿಂದ ಗ್ರಾಮ ಪಂಚಾಯತ್ ಅನುದಾನ ಕೊಟ್ಟಿಲ್ಲ. ಈಗ ನಾವು ತಾತ್ಕಾಲಿಕವಾಗಿ ನಮ್ಮ ಈ ರಿಕ್ವೆಸ್ಟ್ ಮೇರೆಗೆ ನೋಡಿ, ನಾವೀಗ ನಿಂತಿದ್ದ ಸ್ಥಳದವರೆಗೆ ನಾವು ಮಣ್ಣು ಹಾಕಿದ್ವಿ. ಇಲ್ಲಿ ಚರಂಡಿನೂ ಮಾಡಿದ್ವಿ. ಇಲ್ಲಿವರೆಗೆ ಮಾಡುತ್ತಿ ನಮ್ಗೆ ಈಗ ಸಂಜೆ 6 ಗಂಟೆ ಆಯ್ತು. ಅವ್ನು JCP ಹೋದ. ಮುಂದೆ ಮಾಡಿ 2 ದಿನ ಹಿಂದೆ ಮಳೆ ಬಂದ ಸಂದರ್ಭದಲ್ಲಿ ಇಲ್ಲಿನ ನೀರೆಲ್ಲ ಹೋಗಿ ಅಂಗನವಾಡಿ ಅದೇ ಇದು ಮಾಡಿ ಈಗ ಹೆಚ್ಚು ಕಮ್ಮಿ 6-8 ತಿಂಗಳಾಯ್ತು ಇದು ಮಾಡಿ. ಆದ್ರೆ ಅವರಿಗೆ 1 ಲಕ್ಷದ ಅನುದಾನದಲ್ಲಿ ನಮ್ಮ ಬಾಕ್ಸ್ ಚರಂಡಿ ಮಾಡಿದರೆ ಮತ್ತೆ ತಾತ್ಕಾಲಿಕ ಚರಂಡಿ ಇಲ್ಲಿವರೆಗೆ ಬಿಡಿಸಿದ್ದಾರೆ. ನಮ್ಗೇನು ಈಗ ಇದು ನಿಮ್ಮ ಇಲ್ಲಿವರೆಗೆ ಏನು ಚೆನ್ನಾಗಿದೆ ರಸ್ತೆ, ಇಲ್ಲಿಂದ ಮುಂದೆ ಮಾಡ್ಲಿಕ್ಕೆ ಅವರಿಗೆ ಅನುದಾನದ ಕೊರತೆ. ಅವ್ರಿಗೆ ಇನ್ನೂ ಅನುದಾನ ಬಂದಿಲ್ಲ. ನಿಮ್ಮ ಸರ್ಕಾರ ಮೊದಲು ಸರ್ಕಾರ ಇದ್ದಾಗ ಅವಾಗ್ಲೇ ನಿಮ್ಗೆ ಪ್ರಸ್ತಾಪನೆ ಬಂದಿಲ್ಲ ಸರ್ ಈ ಗ್ರಾಮದ ಈ ರಸ್ತೆ ಬಗ್ಗೆ ಏನಾದ್ರು? ಅಲ್ಲ, ನಾವು ಪ್ರಸ್ತಾವನೆ ಕಳಿಸಿದ್ವಿ. ಅದು ಶಾಸಕರು ನಮ್ಗೆ ಸ್ವಲ್ಪ ಅನುದಾನ ಕೊಟ್ಟು ಅಲ್ಲಿವರೆಗೆ ಮಾಡಿದ್ದಾರೆ. ಮುಂದೆ ನಾವು ಮಾಡ್ತೀವಿ. ಸರ್ಕಾರದಿಂದ ಯಾವ್ದು ಅನುದಾನ ಬಂದಿಲ್ಲ. ನಮ್ಮ ನೆಲ್ಲಿಕೆರೆಗೆ ಯಾವುದೇ ಒಂದು ಅನುದಾನ ಬಂದಿಲ್ಲ. ನಮ್ಮ ಈ ಗ್ರಾಮ ಪಂಚಾಯತಿಗೆ ಬಂದಿದ್ದ ಅನುದಾನದಲ್ಲಿ ನಾವು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ವಿ. ಆದ್ರೆ ಈಗ ಈ ವರ್ಷದಲ್ಲಿ ಬಂದ ಅನುದಾನ 1 ರೂಪಾಯಿನೂ ಬಂದಿಲ್ಲ. ಈಗ ನಾವು ಮಾಡಿದ್ದು ಅವ್ರ ಸ್ವಂತ ಅನುದಾನ ಖರ್ಚಿಂದ ಕಿಸೆಯಿಂದ ಮಾಡಿದ್ದಾರೆ ಹೊರತು ಯಾವುದು ಪಂಚಾಯತಿ ಆದ ಅನುದಾನ ಯಾವುದೇ ಸರ್ಕಾರದ ಅನುದಾನದಿಂದ ಮಾಡಿಲ್ಲ. ಈಗ ನೀವು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ನೀವು ಕೂಡ ನಿಮ್ಮ ಶಾಸಕರ ಹತ್ರ ನೀವು ಒಂದು ಮನವಿ ಮಾಡ್ಕೋಬಹುದಲ್ಲ ಸರ್? ನಮ್ಮ ಈಗ ಭಾಗದ ಜನರ ರಸ್ತೆ ಈಗ ನಾವು ಎಷ್ಟು ಪ್ರಯತ್ನ ಮಾಡ್ಬೇಕು ಅಷ್ಟು ಪ್ರಯತ್ನ ಮಾಡಿದ್ವಿ. ಈಗ ನಮ್ಮ ಪ್ರಭು ಅವರು ನನಗೆ ಫೋನ್ ಮಾಡಿ ಕರೆದಾಗ ನಾನು ಕೈಮರದಲ್ಲಿ ಅಲ್ಲಿ ಏನು ಟಾರ್ ಹೊಡಿತಿದ್ದಾರೆ ಅದು ಅಲ್ಲಿ ಹೋಗಿ ಮಾತಾಡಿ ನಾನು ಇಲ್ಲಿ ತಂದು ಹಾಕ್ಬೇಕಂತ ಹೋಗಿ ಅಲ್ಲಿ ನೀವು ಬರುತ್ತಿ ನಾನು ಅಲ್ಲಿ ಕೂತಿದ್ದೆ. ಎಲ್ಲಿ ಅದನ್ನ ಕಾಯ್ತಾ ಕೂತಿದ್ದೆ. ನನ್ನ ಕೆಲಸ ಇಲ್ಲಿಗೆ ಇದಕ್ಕೆ ಗುಂಡಿ ಮುಚ್ಚಲಿಕ್ಕೆ ಅದು ವ್ಯವಸ್ಥೆ ಮಾಡ್ಬೇಕಾದ್ರೆ ಅಲ್ಲಿಯೇ ಕೂತಿದ್ದೆ. ಅಲ್ಲ, ನಮ್ಮ ಹತ್ರ ಎಷ್ಟು ಪ್ರಯತ್ನ ಆಗುತ್ತೆ. ನಾನು ಇಲ್ಲೇ ಸರ್ಕಾರದಿಂದ ಪಂಚಾಯತಿಯಲ್ಲಿ ಒಂದು ಅನುದಾನ ಇಲ್ಲ ಅಂತ ಅವರೇ ಈ ದಾಖಲೆ ತೋರಿಸ್ತಾರೆ. ನಮ್ಗೆ ಅನುದಾನನೇ ಬಂದಿಲ್ಲ ಅಂತ. ನಾವು ಯಾವ ರೀತಿ ಅದನ್ನ ಈ ಭಾಗಕ್ಕೆ ನನ್ಗೆ ಗೊತ್ತಿದ್ದಂಗೆ ಅಲ್ಲ, ಅವರು ಈಗ 3 ವರ್ಷ ಆಯ್ತು ಅವರ ಅವಧಿ. ನೆಲ್ಲಿಕೆರೆ ಗ್ರಾಮಕ್ಕೆ ಅವರು ಭೇಟಿ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಈ ರಸ್ತೆ ಮಾವಿನಕೆರೆ ಗ್ರಾಮದಿಂದ ಮರಸನಿ ಗ್ರಾಮ, ಕೆಳಗೂರು ಗ್ರಾಮ, ಇಡಕಿನಿ ಗ್ರಾಮ ಮತ್ತೆ ಬಾಳವಳ್ಳಿ ಗ್ರಾಮಕ್ಕೆ ಇದು ಸಂಪರ್ಕ ಇದೆ ಈ ರಸ್ತೆಯಲ್ಲಿ. ಇದರಿಂದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಈ ರಸ್ತೆಯನ್ನು ಸೇರಿಸಿದ್ರೆ ಇದು ಸುಮಾರು ಒಂದು 4 ಗ್ರಾಮ ಪಂಚಾಯತಿಗೆ ಅದೊಂದು ಒಳ್ಳೆ ಸಂಪರ್ಕ ರಸ್ತೆ ಆಗುತ್ತೆ. ಸರ್, ಈಗ ಕೆಲವು ಕಡೆ ಎಲ್ಲ ಹಳ್ಳಿ ಭಾಗದ ರಸ್ತೆಗಳು ಆಗಿದೆ. ಬಟ್ ಈಗ ಕೆಲವೊಂದು ಕಡೆ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಸರಿ ಇಲ್ಲ. ಬಟ್ ಈ ಭಾಗದಲ್ಲಿ ಸುಮಾರು ಜನ ಸಂಚಾರ ಮಾಡ್ತಾರೆ. ಬಟ್ ಹಲವು ಬಾರಿ ಅವರಿಗೆ ಮನವಿ ಕೂಡ ಶಾಸಕರಿಗಾಗಲಿ ಅಧಿಕಾರಿಗಳಿಗೆ ಎಲ್ಲರಿಗೂ ಹೋಗಿ, ಬಟ್ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ನೀವು ಧ್ವನಿ ಎತ್ತಿದ್ದೀರಾ? ಇದು ಈಗ ಕಳೆದ ಒಂದು 5-6 ವರ್ಷದ ಹಿಂದೆ ಆಲ್ರೆಡಿ ನಾನು ಎಲ್ಲ ಇಲಾಖೆಗೂ ಪತ್ರವನ್ನು ಬರೆದಿದ್ದೀನಿ. ಇದು ನಮ್ಮ ಈಗ ನನ್ನ ವೈಯಕ್ತಿಕ ವಿಚಾರವಾಗಿ ಮಾತಾಡಬೇಕಂದ್ರೆ ಇವತ್ತಿಗೆ ನನ್ನ ತಾಯಿ ಮಲಗಿದಲ್ಲಿದ್ದಾರೆ, ಹಾಸಿಗೆಯಲ್ಲಿದ್ದಾರೆ. ನಾನು ಇಲ್ಲಿ ಹಾಸ್ಪಿಟ್ಲ್ ತಿಂಗಳಿಗೆ ಒಂದ್ಸಲ ಕರ್ಕೊಂಡು ಬರಬೇಕು, ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು. ನಮಗೆ ಒಂದು ಸೈಡ್ ಬಾಡಿಗೆ 1,500. ಒಂದು ದಿವಸ ಕಳ್ಸಕ್ಕೆ ಕರ್ಕೊಂಡು ಬೇಕಿದ್ರೆ 3,000 ರೂಪಾಯಿ ನಾನು ಬಾಡಿಗೆ ಕೊಟ್ಟು ಕರ್ಕೊಂಡ್ಬರ್ಬೇಕು. ನನಗೆ ಇಲ್ಲಿ ರಸ್ತೆ ಸಮಸ್ಯೆ ಇರೋದ್ರಿಂದ ಆ ರೀತಿ ನನ್ನ ವೈಯಕ್ತಿಕ ನನ್ನ ಸಮಸ್ಯೆ ಹೇಳ್ತಿದ್ದೀನಿ. ಮತ್ತೆ ಪುನಃ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇದೆ.
ಈ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮದ ಜನರು ಮತ ಬಹಿಷ್ಕಾರ ಮಾಡ್ತೀವಿ ಅಂತ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಗ್ರಾಮದ ಜನರ ಜೊತೆ ನಾವು ಕೈ ಜೋಡಿಸ್ಲೇಬೇಕು. ಅವ್ರ ಜೊತೆ ನಾವು ಚುನಾವಣೆ ಅಧಿಕಾರ ಆ ರೀತಿ ಯೋಚನೆ ಮಾಡೋದಕ್ಕಿಂತ ಚುನಾವಣೆನೇ ಬಹಿಷ್ಕಾರ ಅವ್ರ ಜೊತೆ ಸೇರಿ ನಾವು ಸಹಕಾರ ಕೊಡ್ಲಿಕ್ಕೆ ನಾನು ಫುಲ್ ಸಹಕಾರ ಅವ್ರ ಜೊತೆ ಇರ್ತೀನಿ. ನಿಮ್ಮ ಹೆಸರು? ಮೋಹನ್, ಮಾಜಿ ಗ್ರಾಮ ಪಂಚಾಯತ್ ಕಳಸ. ಹೇಗಿದೆ ರಸ್ತೆ ಎಲ್ಲ? ಹಾಂ, ಅಲ್ಲ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಈ ರಸ್ತೆ ಎಲ್ಲ? ದಿನನಿತ್ಯ ಓಡಾಡೋ ರಸ್ತೆ ಅಲ್ಲ ಇದು? ಡೈಲಿ ಓಡಾಡೋ ರಸ್ತೆ, ಒಂದು ಗ್ರಾಮದಿಂದ ಗ್ರಾಮ ಕನೆಕ್ಟ್ ಆಗೋ ರಸ್ತೆ. ಇಲ್ಲಿಗೆ ಈ ರಸ್ತೆಯಲ್ಲಿ ಎಷ್ಟು ಗ್ರಾಮಗಳು ಸಿಗುತ್ತೆ ಸರ್? ಇಲ್ಲಿಂದ ಮುಂದೆ ಹೋದ್ರೆ ಕೇಕಳಗೂರು ಗ್ರಾಮ ಕನೆಕ್ಟ್ ಆಗುತ್ತೆ. ದಾವಣಗೆರೆ ಎಸ್ಟೇಟ್ ಒಳಗಡೆ ಸುಮಾರು ಮನೆಗಳಿದೆ. ಅಲ್ಲಿ ಮುಂದೆ ಸಾಲಿಲ್ಮಕ್ಕಿ ಅಂತ ಊರು, ಅಲ್ಲೊಂದು ಸುಮಾರು 15-20 ಮನೆಗಳಿದಾವೆ. ಅಲ್ಲಿಂದ ಮುಂದೆ ಕೇಕೆಳಗೂರು, ಮರಸಣಿಗೆ, ಬಾಳೆಹೊಳೆ ಎಲ್ಲ ಕನೆಕ್ಟ್, ಗ್ರಾಮದಿಂದ ಗ್ರಾಮ ಕನೆಕ್ಟ್ ಆಗೋ ರಸ್ತೆ ಇದು. ಏನೋ ತುರ್ತು ಸಂದರ್ಭದಲ್ಲಿ ಭಾರಿ ಕಷ್ಟ ಆಗುತ್ತೆ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ. ಮಳೆಗಾಲದಲ್ಲಿ ಭಾರಿ ಕಷ್ಟ. ಮಳೆಗಾಲದಲ್ಲಿ 4 ವೀಲ್ ಗಾಡಿಗಳು ಮಾತ್ರ ಓಡಾಡುತ್ತೆ, ಬೇರೆ ಗಾಡಿಗಳು ಓಡಾಡುವ ಅಷ್ಟು ಕೆಸರಾಗುತ್ತೆ. ನಿಮ್ಮ ಹೆಸರು? ರಾಮನಾರಾಯಣ. ಇಲ್ಲ ಪಾಡ್ಲೇವಾ ಇದು ಸಿಕ್ಕೊಂಡಿರಿ ಅಟ್ಲೆ ಅವಶ್ಯಕತೆ ಇಲ್ಲ ಪಂಡೆಲ್ಲ ಅಂತಾರೆ ಅದಕ್ಕೆ ನಮ್ಮ ಐನೂರು ಬಂದು ಒಂದು ಅಟ್ಲೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.